ಉತ್ತರಾಖಂಡದ ಡೆಹ್ರಾಡೂನ್ನಲ್ಲಿ ಐಸ್ ಸ್ಕೇಟಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾ ಆಯೋಜಿಸಿದ್ದ ರಾಷ್ಟ್ರೀಯ ಐಸ್ ಸ್ಕೇಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಿದ್ದ ಮಂಗಳೂರಿನ ದೇರೇಬೈಲ್ ಕೊಂಜಾಡಿಯಾದ ಡ್ಯಾಶಿಯಲ್ ಅಮ್ಯಾಂಡಾ ಕಾನ್ಸೆನ್ಸೋ ಮಿಕ್ಸ್ ರಿಲೇ ವಿಭಾಗದಲ್ಲಿ ಚಿನ್ನದ ಪದಕ ಗಳಿಸಿದ್ದಾರೆ. ದೂರದರ್ಶನದೊಂದಿಗೆ ಸಂತಸ ಹಂಚಿಕೊಂಡ ಡ್ಯಾಶಿಯಲ್ 4 ವರ್ಷದಿಂದ ರೋಲರ್ ಸ್ಕೇಟಿಂಗ್ ಮಾಡುತ್ತಿದ್ದೆ. ದೆಹಲಿಯಲ್ಲಿ ಮೊದಲ ಬಾರಿ ಐಸ್ ಸ್ಕೇಟಿಂಗ್ ನೋಡಿದಾಗ ತುಂಬಾ ಸವಾಲೆನಿಸಿತು. ಆದರೆ ಛಲ ಬಿಡಲಿಲ್ಲ. ಮೊದಲ ಸ್ಪರ್ಧೆಯಲ್ಲೇ ಬೆಳ್ಳಿ ಪದಕ ದೊರೆತಾಗ ಸಂತಸವಾಯಿತು ಎಂದರು. ನನ್ನ ಗೋಲ್ ಇಂಡಿಯನ್ ಟೀಮಿಗೆ ಸೆಲೆಕ್ಟ್ ಆಗಿ ಮತ್ತೆ ಹೋಗ್ಲಿಕ್ಕೆ, ವರ್ಲ್ಡ್ಸ್ಗೆ ಪಾರ್ಟಿಸಿಪೇಟ್ ಮಾಡಲಿಕ್ಕೆ, ಅದು ನನ್ನ ಗೋಲ್. ಟ್ರಯಲ್ಸ್ ಒಂದು ಆಗಿದೆ, ಇನ್ನೊಂದು ಬಾಕಿ ಇದೆ. ಅದರಲ್ಲಿ ಸೆಲೆಕ್ಟ್ ಆದರೆ ಮತ್ತೆ ವರ್ಲ್ಡ್ಸ್ಗೆ ನಾನು ಪಾರ್ಟಿಸಿಪೇಟ್ ಮಾಡ್ತೇನೆ. ಎಸ್ಡಿಎಂ ಕಾಲೇಜಿನ ದೈಹಿಕ ಶಿಕ್ಷಕ ಸುದರ್ಶನ್, ಕರಾವಳಿಯಲ್ಲಿ ಐಸ್ ಸ್ಕೇಟಿಂಗ್ಗೆ ಟ್ರ್ಯಾಕ್ ಕೂಡ ಇಲ್ಲ. ಆದರೂ ಡ್ಯಾಶಿಯಲ್ ತನ್ನ ಸ್ವಪ್ರಯತ್ನ ಮತ್ತು ಕಠಿಣ ಪರಿಶ್ರಮದಿಂದ ದೇಶ ವಿದೇಶಗಳಲ್ಲಿ ತರಬೇತಿ ಪಡೆದು ಈ ಸಾಧನೆ ಮಾಡಿದ್ದಾರೆ. ನಮ್ಮ ಕಾಲೇಜಿನ ಕೀರ್ತಿಯನ್ನು ರಾಷ್ಟ್ರ ಮಟ್ಟದಲ್ಲಿ ಎತ್ತಿ ಹಿಡಿದ ಹೆಮ್ಮೆಯ ವಿದ್ಯಾರ್ಥಿ ಎನಿಸಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸುತ್ತಾರೆ. ಈಗ ತಾನೇ ಮೊನ್ನೆಯಷ್ಟೇ ನಡೆದಂತಹ 21st ಸೀನಿಯರ್ ನ್ಯಾಷನಲ್ ಐಸ್ ಸ್ಕೇಟಿಂಗಲ್ಲಿ ಪಾರ್ಟಿಸಿಪೇಷನ್ ಮಾಡಿ ಇವರು ಒಂದು ಗೋಲ್ಡ್, 3 ಸಿಲ್ವರ್ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಇವರಿಗೆ ನಾವು ನಮ್ಮ ಕಾಲೇಜಿನ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸುತ್ತೇವೆ. ಎಸ್ಡಿಎಂ ಕಾಲೇಜ್ ಆಫ್ ಬಿಸಿನೆಸ್ ಮ್ಯಾನೇಜ್ಮೆಂಟ್ನ ಪ್ರಾಂಶುಪಾಲ ಡಾಕ್ಟರ್ ಭಾನುಪ್ರಕಾಶ್, ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿ ಡ್ಯಾಶಿಯಲ್ ನಮ್ಮ ಕಾಲೇಜು, ಸಂಸ್ಥೆ, ದೇಶಕ್ಕೆ ಕೀರ್ತಿ ತಂದಿದ್ದಾರೆ. ಈ ಸಾಧನೆಯ ಹಿಂದೆ ಅವರ ಪೋಷಕರ ಪ್ರೋತ್ಸಾಹ ಇದೆ ಎಂದರು. ಕರ್ನಾಟಕ ರಾಜ್ಯಕ್ಕೂ ಹೆಮ್ಮೆ ತರುವಂಥ ವಿಚಾರ ಇದೆ. ಇವರ ಈ ಸಾಧನೆಯನ್ನು ಮ್ಯಾನೇಜ್ಮೆಂಟ್, ಕಾಲೇಜ್ ಮತ್ತು ಸಿಬ್ಬಂದಿಗಳೆಲ್ಲ ಶ್ಲಾಘನೆ ಮಾಡಿದ್ದಾರೆ. ಇದೇ ರೀತಿ ಅವರು ಚೈನಾದಲ್ಲಿ ನಡೆದಂಥ 5ನೇ ವಿಂಟರ್ ಗೇಮ್ನಲ್ಲಿ ಭಾಗವಹಿಸಿದ್ದಾರೆ. ಇದಕ್ಕಿಂತ ಮುಂಚೆ ಯೂನಿವರ್ಸಿಟಿ, ಇಂಟರ್ ಯೂನಿವರ್ಸಿಟಿ ಅವರಲ್ಲೂ ಕೂಡ ಅವರು ಭಾಗವಹಿಸಿ ಸಾಕಷ್ಟು ಪದಕಗಳನ್ನು ಪಡೆದಿರ್ತಾರೆ.